ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ನಿನ್ನೆ ಅಷ್ಟೇ ಅವರನ್ನ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಪ್ರಕಟಿಸಿತ್ತು. ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಕಡೆ ಜೀವಾವಧಿ ಶಿಕ್ಷೆ ಆಗ್ಬಹುದು, ಗಲ್ಲು ಶಿಕ್ಷೆ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಇವತ್ತು ವಿನಯ್ ಕುಲಕರ್ಣಿಗೆ ಬಿಗ್ ಡೇ. ಕೊಲೆ ಕೇಸಲ್ಲಿ ಈಗಾಗಲೇ ಅಪರಾಧಿ ಅಂತ ಹೇಳಿ ಸಾಬೀತಾಗಿದೆ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗುತ್ತೆ ಇವತ್ತು ಕೆಲವೇ ಕ್ಷಣಗಳಲ್ಲಿ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿಂದ ಶಿಕ್ಷೆ ಪ್ರಕಟ ಆಗಲಿದೆ. ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಗೊಂದಲ ಈಗ. ಯೋಗೇಶ್ ಗೌಡ ಕೊಲೆ ಕೇಸ್ ಕುಲಕರ್ಣಿಗೆ ಸಂಕಷ್ಟ ಈಗ ದೊಡ್ಡ ಮಟ್ಟದಲ್ಲಿ. ಕೊಲೆಗಾರ ವಿನಯ್ ಕುಲಕರ್ಣಿಗೆ ಟೆನ್ಷನ್ ಈಗ. ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ದಂತ ಯೋಗೇಶ್ ಗೌಡ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದರಲ್ಲಿ ಪ್ರಮುಖ ಆರೋಪಿಯೇ ವಿನಯ್ ಕುಲಕರ್ಣಿ ಅಂತ ಹೇಳಿ ಗೊತ್ತಾಯ್ತು. ಅದಾದ ನಂತರ ನಿನ್ನೆ ಅಷ್ಟೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಇಲ್ಲಿ ವಿನಯ್ ಕುಲಕರ್ಣಿ ಆರೋಪಿ ಅಲ್ಲ, ಅಪರಾಧಿ ಅಂತ ಹೇಳಿ ಸಾಬೀತಾಯ್ತು ನಿನ್ನೆ ಅಷ್ಟೇ. ವಿನಯ್ ಕುಲಕರ್ಣಿ ಜೊತೆ ಇನ್ನುಳಿದಂತ ಆರೋಪಿಗಳು ಕೂಡ ಎಲ್ಲರೂ ಕೂಡ ಅಪರಾಧಿಗಳು, ಎಲ್ಲರೂ ಕೂಡ ಒಳಸಂಚನ ಮಾಡಿ, ಎಲ್ಲರೂ ಕೂಡ ಪ್ರೀ ಪ್ಲಾನಿಂಗ್ ಮಾಡಿ ಎಲ್ಲಿ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಿರ್ತಾರೆ ಅನ್ನುವಂಥದ್ದು ಸಾಬೀತಾಯ್ತು. 10 ವರ್ಷ ನಡೆದಿದೆ ಈ ಒಂದು ಪ್ರಕರಣದಲ್ಲಿ ವಿಚಾರಣೆ. 10 ವರ್ಷ, ಒಂದಲ್ಲ ಎರಡಲ್ಲ, 10 ವರ್ಷ ವಿಚಾರಣೆಯ ನಂತರ ನಿನ್ನೆ ಅಷ್ಟೇ ಸಾಬೀತಾಯ್ತು ವಿನಯ್ ಕುಲಕರ್ಣಿ, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಿ ಗೊತ್ತಾಯ್ತು, ಸಾಬೀತಾಯ್ತು ಕೋರ್ಟ್ನಲ್ಲಿ. ಅದಾದ ನಂತರ ಇವತ್ತು ಶಿಕ್ಷೆ ಪ್ರಕಟ ಆಗಲಿದೆ. ಶಿಕ್ಷೆ ಪ್ರಕಟ ಆದ್ರೆ ಯಾವ ರೀತಿಯಾದಂತ ಶಿಕ್ಷೆ ಆಗ್ಬಹುದು, ಯಾವ ಸೆಕ್ಷನ್ ಅಡಿ ಎಷ್ಟು ವರ್ಷ ಜೈಲಾಗಬಹುದು, ಅದರಲ್ಲೂ ಕೂಡ ವಿನಯ್ ಕುಲಕರ್ಣಿಗೆ ಇಲ್ಲಿ ಎಷ್ಟು ವರ್ಷ ಜೈಲಾಗಬಹುದು, ಅಥವಾ ಗಲ್ಲು ಶಿಕ್ಷೆ ಆಗೋಗುತ್ತಾ, ಅಥವಾ ಜೀವಾವಧಿ ಶಿಕ್ಷೆ ಆಗತ್ತಾ, ಅಥವಾ ಬೇರೆ ಏನಾದ್ರೂ ಅವ್ರಿಗೆ ಮುಂಬರುವಂತ ದಿನಗಳಲ್ಲಿ ಆಪ್ಷನ್ಸ್ ಇದೆಯಾ, ಆಯ್ಕೆಗಳಿದೆಯಾ? ವಿನಯ್ ಕುಲಕರ್ಣಿ ಒಂದು ಕಡೆ ಆದ್ರೆ ಇನ್ನ ಉಳಿದಂತ ಆರೋಪಿಗಳಿಗೆ ಅವರಿಗೆ ಯಾವ್ಯಾವ ಸೆಕ್ಷನ್ ಅಡಿ ಎಷ್ಟು ವರ್ಷ ಜೈಲಾಗಬಹುದು, ಹೀಗೆ ಇದೆಲ್ಲದಕ್ಕೂ ಕೂಡ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ ಈ ಒಂದು ಕೇಸ್ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಯೋಗೇಶ್ ಗೌಡ ಕೇಸ್ ಹಿಸ್ಟ್ರಿ ನಾವು ನೋಡೋದಾದ್ರೆ ಇಲ್ಲಿ 10 ವರ್ಷ ಆಗೋಗಿದೆ. 10 ವರ್ಷ ಹಳೆ ಪ್ರಕರಣ ಇದು. 10 ವರ್ಷದಿಂದ ನಡೀತಾ ಇರುವಂತಹ ವಿಚಾರಣೆ ಇದು. ತನಿಖೆ ನಡೆಸಿ 21 ಮಂದಿ ಮೇಲೆ ಚಾರ್ಜ್ ಶೀಟ್ ಮಾಡಿತ್ತು ಸಿಬಿಐ. ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖ ಕೂಡ ಆಗಿರುತ್ತೆ. ಇಲ್ಲಿ 2021 ಏಪ್ರಿಲ್ 1ರಂದು ಶುರುವಾಗಿದ್ದಂತಹ ಪ್ರಕರಣದ ಟ್ರಯಲ್ ಇದು. ಬರೋಬ್ಬರಿ 6 ವರ್ಷ ವಿಚಾರಣೆ ನಡೆಯುತ್ತೆ ಈ ಒಂದು ಕೇಸಲ್ಲಿ. ಅದಾದ ನಂತರ ಅಪರಾಧಿಗಳು ಅಂತ ಹೇಳಿ ಪ್ರೂವ್ ಆಗುತ್ತೆ. 2021ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಪಡೆದು ಬಿಡುಗಡೆ ಕೂಡ ಆಗಿರ್ತಾರೆ. ಅದಾದ ನಂತರ ಸ್ಪರ್ಧೆ ಕೂಡ ಮಾಡಿರ್ತಾರೆ ಎಲೆಕ್ಷನ್ ನಲ್ಲಿ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಕೇಸ್ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಸೇರಿ ಟೋಟಲ್ 17 ಮಂದಿ ಅಪರಾಧಿಗಳು ಇಲ್ಲಿ. A2 ವಿಕ್ರಮ್, A3 ಕೀರ್ತಿಕುಮಾರ್, A4 ಸಂದೀಪ್ ಇವರೆಲ್ಲರೂ ಕೂಡ ಅಪರಾಧಿಗಳು. A5 ವಿನಾಯಕ್, A6 ಮಹಾಬಲೇಶ್ವರ್, A7 ಸಂತೋಷ್, A8 ದಿನೇಶ್, A9 ಅಶ್ವಥ್, A10 ಸುನೀಲ್ ಇವರೆಲ್ಲ ಕೂಡ ಅಪರಾಧಿಗಳು. A11 ನಜೀರ್ ಅಹಮದ್, A12 ಶಾನವಾಜ್, A13 ನೂತನ್, A14 ಹರ್ಷಿತ್, A15 ವಿನಯ್ ಕುಲಕರ್ಣಿ. ಇಲ್ಲಿ ವಿನಯ್ ಕುಲಕರ್ಣಿ A15 ಆರೋಪಿ ಆಗಿರ್ತಾರೆ. A16 ಚಂದ್ರು ಮಾಮ, A18 ವಿಕಾಸ್. ಎಷ್ಟು ಜನ ಅಪರಾಧಿಗಳು. A19 ಚನ್ನಕೇಶವ್, ಯೋಗೇಶ್, ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ಇಷ್ಟು ಜನ ಈಗ ಅಪರಾಧಿಗಳು. ಟೋಟಲ್ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಕೂಡ ಅಪರಾಧಿಗಳು. ಎಲ್ಲರೂ ಕೂಡ ಇಲ್ಲಿ ಸೇರಿ ಪ್ಲಾನಿಂಗ್ ಮಾಡಿ ಅವರನ್ನ ಹತ್ಯೆ ಮಾಡಿರ್ತಾರೆ ಅನ್ನುವಂಥದ್ದು ಇಲ್ಲಿ ನಿನ್ನೆ ಅಷ್ಟೇ ಸಾಬೀತಾಯ್ತು. ಅಂತಂದ್ರೆ ಸುಮಾರು 6 ವರ್ಷ ವಿಚಾರಣೆ ನಡೆಸಿದೆ ಈ ಒಂದು ಕೇಸಲ್ಲಿ. ಟ್ರಯಲ್ ಆರಂಭ ಆಗುತ್ತೆ. ಅದಾದ ನಂತರ ಬೇಲ್ ಮೇಲೆ ವಿನಯ್ ಕುಲಕರ್ಣಿ 1 ಬಾರಿ 2 ಬಾರಿ ಹೊರಗೆ ಕೂಡ ಬಂದಿರ್ತಾರೆ. ಅದಾದ ನಂತರ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ಗೆದ್ದುತ್ತಾರೆ. ಅದಾದ ನಂತರ ಶಾಸಕರೇ ಆಗಿರ್ತಾರೆ. ಈಗಲೂ ಕೂಡ ಪ್ರೆಸೆಂಟ್ ಕೂಡ ಶಾಸಕರೇ ಆಗಿದ್ದಾರೆ. ಆದ್ರೆ ಇಲ್ಲಿ ಈಗ ರಾಜಕೀಯ ಜೀವನ, ವಿನಯ್ ಕುಲಕರ್ಣಿ ಅವರ ರಾಜಕೀಯ ಜೀವನ ಏನಿದೆ ಅದು ಇಲ್ಲಿಗೆ ಮುಕ್ತಾಯ ಆಗೋದು, ಇಲ್ಲಿಗೆ ಫಿನಿಶ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಏನು ಅಂತಂದ್ರೆ ಈಗಾಗಲೇ ಗೊತ್ತಿರುವಂತಹ ವಿಚಾರ. 2 ವರ್ಷದ ಮೇಲೇನಾದ್ರೂ ಶಿಕ್ಷೆ ಆಯ್ತು ಅಂತಂದ್ರೆ ಆ ಒಂದು ಸ್ಥಾನದಿಂದ ಆಟೋಮೆಟಿಕ್ ಅವ್ರು ಹೋಗ್ತಾರೆ. ಹಾಗಾಗಿ ಅವರನ್ನ ತೆಗೆದು ಹೊರಗೆ ಬಸ್ಸಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಕೂಡ ಇನ್ನು 2 ವರ್ಷಕ್ಕೆ ಜಾಸ್ತಿ ಶಿಕ್ಷೆ ಆಗ್ಬೋದು ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಜೀವಾವಧಿ ಶಿಕ್ಷೆ ಆಗ್ಬೋದು, ಇಲ್ಲ ಗಲ್ಲು ಶಿಕ್ಷೆ ಆಗ್ಬೋದು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಕೊಲೆ ಕೇಸಲ್ಲಿ ತಗಲಾಕೊಂಡಿರುವಂತಹ ವಿನಯ್ ಕುಲಕರ್ಣಿ
ಇಂದು ಕಿಲ್ಲರ್ ಕುಲಕರ್ಣಿ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯ ಪತನ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. 2 ವರ್ಷ ಜೈಲಾದ್ರೆ ವಿನಯ್ ಶಾಸಕ ಸ್ಥಾನವೇ ರದ್ದಾಗುತ್ತೆ. ಶಿಕ್ಷೆ ಅನುಭವಿಸಿದ ಬಳಿಕವೂ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಣೆ ಮಾಡುತ್ತೆ ಕೋರ್ಟ್. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ತಗಲಾಕೊಂಡಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನಿನ್ನೆಯಷ್ಟೇ ಸಾಬೀತಾಗಿದೆ. ಇಂದು ಕಿಲ್ಲರ್ ಕುಲಕರ್ಣಿ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಕುಲಕರ್ಣಿ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಅನ್ನುವಂಥದ್ದು ಕಾರಣ. 2 ವರ್ಷ ಜೈಲಾದ್ರೆ ಶಾಸಕ ಸ್ಥಾನವೇ ಇಲ್ಲಿ ರದ್ದಾಗುತ್ತೆ. ಅದಾದ ನಂತರವೂ ಕೂಡ ಅವರು ಸ್ಪರ್ಧೆ ಮಾಡೋ ಹಾಗಿರೋದಿಲ್ಲ ಚುನಾವಣೆಯಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಣೆ ಮಾಡುತ್ತೆ ಕೋರ್ಟ್. ಎಲ್ಲರ ಚಿತ್ತ ಈಗ ಇರುವಂತದ್ದು ಕೋರ್ಟ್ನತ್ತ ಏನಾಗುತ್ತೆ ಅಂತ ಹೇಳಿ ಶಿಕ್ಷೆ ಪ್ರಕಟ ಆಗುತ್ತೆ. ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು, ಏನೆಲ್ಲ ಆಯ್ಕೆಗಳು ಅವ್ರಿಗೆ ಮುಂಬರುವಂತ ದಿನಗಳಲ್ಲಿ ಸಿಗಬಹುದು, ಅಥವಾ ಬೇರೆ ಬೇರೆ ಅಪರಾಧಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇಷ್ಟು ದಿನ ಆರೋಪಿಗಳಾಗಿದ್ರು, ಈಗ ಅಪರಾಧಿಗಳಾಗಿದ್ದಾರೆ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್. ಹಾಗಾಗಿ ಇಷ್ಟು ಮಂದಿಗೆ ಯಾವ್ಯಾವ ಸೆಕ್ಷನ್ ಅಡಿ ಎಷ್ಟು ವರ್ಷ ಜೈಲಾಗಬಹುದು, ಯಾವ ರೀತಿಯಾದಂತಹ ಶಿಕ್ಷೆ ಆಗ್ಬಹುದು, ಅದರಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ ಕೆಲವೊಂದು ಅಪರಾಧಿಗಳು ಆರೋಪಿಗಳೇನಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇಲ್ಲಿ ವಿನಯ್ ಕುಲಕರ್ಣಿ ಮೇಲ್ ಹಾಕಿದ್ದಾರೆ. ಅಂತಂದ್ರೆ ವಿಚಾರಣೆಯ ಟೈಮಲ್ಲಿ ಎಲ್ಲರೂ ಕೂಡ ಯೂಟರ್ನ್ ಹೊಡೆದು ಬಿಟ್ಟಿದ್ದಾರೆ. ವಿಶೇಷವಾಗಿ ಏನು ಅಂತಂದ್ರೆ ಇಲ್ಲಿ ಈ ಪ್ಲಾನಿಂಗ್ ಮಾಡಿದ್ದು ಅಥವಾ ಒಳಸಂಚು ಮಾಡಿದ್ದು ಯೋಗೀಶ್ ಗೌಡ ಅವರನ್ನ ಹತ್ಯೆ ಮಾಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದು ವಿನಯ್ ಕುಲಕರ್ಣಿ. ಅವ್ರು ಹೇಳ್ದ ಹಾಗೆ ನಾವೆಲ್ಲ ಮಾಡಿದೀವಿ ಅಷ್ಟೇ ಅಂತ ಹೇಳಿ ಅಪರಾಧಿಗಳು ಇಲ್ಲಿ ಕೋರ್ಟ್ ಮುಂದೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲರ ಟಾರ್ಗೆಟ್, ಎಲ್ಲರ ಕಣ್ಣಿರುವಂತದ್ದು ಸದ್ಯಕ್ಕೆ ಈಗ ವಿನಯ್ ಕುಲಕರ್ಣಿ ಮೇಲೆ. ಒಂದು ಕಡೆ ರಾಜಕೀಯ ಜೀವನ, ಒಂದು ಕಡೆ ಶಾಸಕರು, ಅದಾದ ನಂತರ ಇಂಥ ಒಂದು ಗಂಭೀರವಾದಂತಹ ಆರೋಪ, ಅದಾದ ನಂತರ ಅಪರಾಧಿ ಅಂತ ಹೇಳಿ ಪ್ರೂವ್ ಆಗೋಯ್ತು. ಅಪರಾಧಿ ಅಂತ ಹೇಳಿ ಸಾಬೀತಾದ ನಂತರ ನಿನ್ನೆ ಯಾವಾಗ ಕೋರ್ಟಿಂದ, ಜನಪ್ರತಿನಿಧಿಗಳ ಕೋರ್ಟಿಂದ ಈ ಒಂದು ತೀರ್ಪು ಬರುತ್ತೋ ಅದಾದ ನಂತರ ವಿನಯ್ ಕುಲಕರ್ಣಿ ಅಲ್ಲೇ ಕಣ್ಣೀರ್ ಹಾಕ್ತಾರೆ. ಕಣ್ಣೀರ್ ಹಾಕಿ ಈ ರೀತಿ ಆಯ್ತಲ್ಲ, ಮತ್ತೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಾದ ನಂತರ ಅವ್ರಿಗೆ ನಿನ್ನೆಯೇ ಪರಪ್ಪನಾಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಈಗಲೂ ಕೂಡ ಅವರು ಪರಪ್ಪನಾಗ್ರಹಾರ ಜೈಲಲ್ಲೇ ಅವರನ್ನ ಇರಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಅವ್ರಿಗೂ ಮತ್ತೆ ಅವರ ಗ್ಯಾಂಗ್ ಟೋಟಲ್ ಎಷ್ಟು ಅಪರಾಧಿಗಳಿದ್ದಾರೋ ಎಲ್ಲರಿಗೂ ಕೂಡ ಸದ್ಯಕ್ಕೆ ಪರಪ್ಪನಾಗ್ರಹಾರ ಜೈಲಲ್ಲಿ. ಇನ್ನು ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪು ಹಿನ್ನೆಲೆ ಬಸವರಾಜ್ ಮುತ್ತಗಿ ಟೆಂಪಲ್ ರನ್ ಮಾಡಿದ್ದಾರೆ. ಇವತ್ತು ಪ್ರಕರಣದ ಮಾಫಿ ಸಾಕ್ಷಿ ಮುತ್ತಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಗರದ ಕೆಸಿಟಿ ವೃತ್ತದ ಗಣೇಶ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇಲ್ಲಿ ಕ್ಷಮೆ ಕೇಳ್ಕೊತಿದ್ದಾರೆ. ತಾವು ಮಾಡಿರುವಂತ ಪಾಪಗಳನ್ನ ತೊಳ್ಕೋಬೇಕು ಅಂತ ಹೇಳಿ ಬರ್ತಾ ಇದ್ದೀನಿ ಅಂತ ಈಗಾಗಲೇ ಅವರು ಹೇಳಿದ್ರು ಕೂಡ. ಸಿಆರ್ಪಿಎಫ್ ಭದ್ರತೆಯಲ್ಲಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪು ಇವತ್ತು, ನಿನ್ನೆ ಅಷ್ಟೇ ತೀರ್ಪು ಬಂದಿದೆ, ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ಹಾಗಾಗಿ ಬಸವರಾಜ್ ಮುತ್ತಗಿ ಅಂದ್ರೆ ಈ ಹಿಂದೆ ಬಸವರಾಜ್ ಮುತ್ತಗಿ A1 ಆರೋಪಿ ಆಗಿರ್ತಾರೆ ಈ ಒಂದು ಕೊಲೆ ಕೇಸಲ್ಲಿ. ಅದಾದ ನಂತರ ಬಸವರಾಜ್ ಮುತ್ತಗಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅಂತಂದ್ರೆ ಇಲ್ಲಿ ವಿನಯ್ ಕುಲಕರ್ಣಿ ಅವರು ಏನೆಲ್ಲ ಹೇಳಿದ್ರು ಅದನ್ನ ನಾವು ಮಾಡ್ಕೊಂಡು ಹೋಗಿದೀವಿ ಅಷ್ಟೇ, ಅವರನ್ನ ಫಾಲೋ ಮಾಡಿದೀವಿ ಅಷ್ಟೇ, ಅದ್ರ ಹೊರತಾಗಿ ಯೋಗೇಶ್ ಗೌಡ ಅವರನ್ನ ಸಾಯಿಸೋದು ನಮ್ಮ ಉದ್ದೇಶ ಅಲ್ಲ ಅಂತ ಹೇಳಿರ್ತಾರೆ. ಹೀಗೆ ಇವತ್ತು ಫೈನಲಿ ಶಿಕ್ಷೆ ಪ್ರಕಟ ಆಗುತ್ತೆ ವಿನಯ್ ಕುಲಕರ್ಣಿ ಹಾಗೂ ಇನ್ನುಳಿದಂತಹ ಅಪರಾಧಿಗಳಿಗೆ. ಇವತ್ತು ಯಾರ್ಯಾರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗ್ಬೋದು ಅಂತಂದ್ರೆ, ಯಾವ ಸೆಕ್ಷನ್ ಅಡಿ ಎಷ್ಟು ವರ್ಷ ಜೈಲಾಗ್ಬೋದು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ.
ಈಗ ಸದ್ಯಕ್ಕೆ ನೋಡ್ತಾ ಇರುವಂತ ದೃಶ್ಯಗಳು ಇದು. ಬಸವರಾಜ್ ಮುತ್ತಗಿ ಟೆಂಪಲ್ ರನ್ ಮಾಡಿದ್ದಾರೆ ಅಂತಂದ್ರೆ ದೇವರ ಮೊರೆ ಹೋಗಿದ್ದಾರೆ ಅವರು. ಅದರಲ್ಲೂ ಕೂಡ ಈ ಒಂದು ಕೊಲೆ ಕೇಸಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇವರು A1 ಆರೋಪಿ ಕೂಡ ಆಗಿರ್ತಾರೆ.